ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೂ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ. ಓಕೆನಾ ಫ್ರೆಂಡ್? ನಾನು ನಿಮಗೆ ಗೃಹಿಣಿಯರಾಗಿ ನಮಗೆ ತಿಳ್ಕೊಬೇಕಾಗಿರೋ ಸ್ವಲ್ಪ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ನು ಓಕೆನಾ, ನೋಡಿ, ಒಂದು ಲೆಮನ್ ತೊಗೊಳ್ಳಿ. ನೀವು ಲೆಮನ್ ತುಂಬ ಇದೆ, ಜಾಸ್ತಿ ಇದೆ, ನಿಮಗೆ ತುಂಬ ದಿವಸ ಸ್ಟೋರ್ ಮಾಡ್ಕೋಬೇಕು ಅಂದರೆ ನೀವೇನು ಮಾಡಿ ಗೊತ್ತಾ, ನ್ಯೂಸ್ ಪೇಪರ್ ಇರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಡಿ. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಈ ಥರ ಒಂದು ಸ್ಟೋರೇಜ್ ಬಾಕ್ಸ್ ಬರುತ್ತಲ್ಲ ಅದಕ್ಕೆ ನೀವು ಈ ಥರ ನಿಂಬೆಹಣ್ಣ ಫುಲ್ಲು ಕ್ಲೋಸ್ ಮಾಡಬೇಕು. ಅದಕ್ಕೆ ಗಾಳಿ ಆಡಬಾರ್ದು. ಗಾಳಿ ಆಡ್ದಂಗೆ ನೀವು ಇಟ್ಟರೆ ಎಷ್ಟು ದಿವಸ, 15 ದಿವಸ 20 ದಿವಸ ಆದರೂ ನೀವು ಫ್ರೆಶ್ ಆಗಿರುತ್ತೆ ನಿಂಬೆಹಣ್ಣು. ನನ್ನ ಹತ್ರ ಒಂದೇ ನಿಂಬೆಹಣ್ಣಿತ್ತು, ಅದಕ್ಕೆ ಆ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ 2 ನೋಡಿ, ಇದು ಟೀ ಪುಡಿಗೆ ನೀವು ಏಲಕ್ಕಿಕಾಯಿ ಇರುತ್ತಲ್ಲ, ಏಲಕ್ಕಿಕಾಯಿನಲ್ಲಿ ನಾವು ಬೇಕಾಗಿದ್ದ ಕಡೆ ನಾವು ಯೂಸ್ ಮಾಡ್ಕೊತೀವಿ. ಆ ಸಿಪ್ಪೆನೆಲ್ಲ ಎಸ್ತು ಬಿಡ್ತೀವಿ, ಅದಕ್ಕೆ ಆ ಸಿಪ್ಪೆನ ಎಸಿಬಾರ್ದು. ಟೀ ಪುಡಿ ಇರುತ್ತಲ್ಲ ಅದರೊಳಗಡೆ ಹಾಕ್ಬಿಟ್ಟು ನೀವು ಎಷ್ಟು ಏಲಕ್ಕಿಕಾಯಿ ಸಿಪ್ಪೆ ಇದ್ರೂ ಪರವಾಗಿಲ್ಲ, ಅದಕ್ಕೆ ಹಾಕ್ಬಿಟ್ಟು ನೀವು ಇಟ್ಟರೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ನಾವು ಟೀ ಕಾಯಿಸ್ಕೊಳಕ್ಕೂ ಆಗುತ್ತೆ. ಸ್ಟೆಪ್ 3 ಇವಾಗ ಎರಡು ನಾನು ಪಿಂಗಾಣಿದು ಉಪ್ಪಿನ ಡಬ್ಬ ತೊಗೊಂಡಿದ್ದೀನಿ. ಉಪ್ಪಿಂದು ಇದು ದಪ್ಪ ಉಪ್ಪೊಂದು, ಸಣ್ಣ ಉಪ್ಪೊಂದು. ಯಾವತ್ತು ನಾವು ಉಪ್ಪನ್ನ ಖಾಲಿಯಾಗಿ ಬಿಡಬಾರ್ದು. ಸ್ವಲ್ಪನಾದರೂ ಒಂದು ಸ್ಪೂನಷ್ಟು ಇದ್ದಾಗೆ ನಾವು ಫಿಲ್ ಮಾಡ್ಕೋಬೇಕು. ನೋಡಿ, ಒಂದು ಸ್ಪೂನಷ್ಟು ಇದ್ದಾಗೆ ನಾನು ಬಾಕ್ಸಿಗೆ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಇವಾಗ ಚಿಕ್ಕ ಬಾಕ್ಸಿಗೆ ನಾನು ಹಾಕ್ಕೊತಾ ಇದ್ದೀನಿ. ಯಾವಾಗ ನಾನು ಖಾಲಿಯಾಗಿ ಬಿಡೋದೇ ಇಲ್ಲ. ಮಂಗಳವಾರ ಶುಕ್ರವಾರದ ಮಾತ್ರ ನೀವು ಉಪ್ಪನ್ನ ಖಾಲಿಯಾಗಿ ಬಿಡೋಕ್ಕೆ ಹೋಗಬೇಡಿ. ಆಮೇಲೆ ಅವತ್ತಿನ ದಿವಸ ನೀವು ಫಿಲ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ನೋಡಿ, ನಾವು ಫಿಲ್ ಮಾಡಿಬಿಟ್ಟು ನಾನು ತುಂಬಿಟ್ಟು ನಾನು ಇವಾಗ ಸಣ್ಣ ಉಪ್ಪನ್ನ 2 ಲವಂಗ ಹಾಕಿಡ್ತಾಯಿದ್ದೀನಿ. ಲವಂಗ ಹಾಕಿಡೋದ್ರಿಂದ ನಮಗೆ ಪಾಸಿಟಿವ್ ಇರುತ್ತೆ. ಮತ್ತು ಕಿಚನಲ್ಲಿ ಅಡುಗೆ ಮನೇಲಿ ಆ ಥರ ಲವಂಗ ಹಾಕಿಟ್ಟೋದ್ರಿಂದ ಒಂಥರ ಪಾಸಿಟಿವ್ ಥರ ಇರುತ್ತೆ ಅಂತ ನಾನು ಫಸ್ಟಿಂದ ಹಾಕ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ. ನೋಡಿ, ದಪ್ಪ ಉಪ್ಪನ್ನು ಅಷ್ಟೇ ನಾನು ಇವಾಗ ಫಿಲ್ ಮಾಡಿದ್ದೀನಿ. ಅದಕ್ಕೂ 2 ಲವಂಗ ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡಿಡ್ತಾ ಇದ್ದೀನಿ. 2 ಲವಂಗ ನೀವು ಅದರೊಳಗೆ ಯಾವಾಗಲೂ ಇರಬೇಕು, ನೀವು ತೆಗಿಬೇಡಿ. ಖಾಲಿ ಆದ್ರೂ ನೀವು ಉಪ್ಪು ಲವಂಗ ಅದರೊಳಗೆ ಇರುತ್ತೆ, ಮತ್ತೆ ಫಿಲ್ ಮಾಡ್ಕೊಳ್ಳಿ. ಓಕೆನಾ? ನಾನು ನೆಕ್ಸ್ಟ್ ಸ್ಟೆಪ್ 3 ನೋಡಿ, ಇದು ಇದಾಗಿತ್ತು, ಏನಪ್ಪ ಒಡೆದೋಗ್ಬಿಟ್ಟಿತ್ತು. ಇದು ಒಂದು ಅವತ್ತು ನಾನು ಇದು ಮಾಡ್ಬೇಕಾದ್ರೆ ಮಿಸ್ ಆಗಿ ಮೇಲ್ಗಡೆದು ಕ್ಯಾಪ್ ಒಡೆದೋಗ್ಬಿಡ್ತು. ಅದಕ್ಕೆ ನಾನು ಅದನ್ನೇನು ಎಸೆಯೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಒಂಥರ ಈ ಥರ ಹಾಕಿ ಇಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಇದು ನೀರು ಹಾಕ್ಬಿಟ್ಟು ನೀವು ಒಂಥರ ಶೋ ಗಿಡ ಥರನ ಆಗುತ್ತೆ, ಒಂಥರ ಚೆನ್ನಾಗೂ ಕಾಣುತ್ತೆ ಅಂತ ನಾನು ಎಸೆಯೋಕ್ಕೆ ಹೋಗಲಿಲ್ಲ. ಅದಕ್ಕೆ ನೀರು ಹಾಕ್ಬಿಟ್ಟು ನಾನು ಮನಿ ಪ್ಲ್ಯಾಂಟ್ ಇಟ್ಕೊಂಡೆ. ಸ್ಟೆಪ್ 5 ಕೋಲ್ಗೇಟ್ ಇರುತ್ತಲ್ಲ, ಖಾಲಿ ಆಗಿರುತ್ತೆ. ನಾವು ಆವಾಗ ಹಾಸರಲ್ಲಿದ್ದಾಗೆಲ್ಲ ಈ ಥರ ಕೋಲ್ಗೇಟ್ ಇದ್ದರೆ ನಾನು ಸೀಸರಲ್ಲಿ ಕಟ್ ಮಾಡ್ಕೊಂಡು ಬ್ರಷ್ನ ಒಳಗಡೆ ಹಾಕ್ಕೊಂಡು ಉಜ್ಕೊತಾ ಇದ್ವಿ. ಇವಾಗೆಲ್ಲ ಕೋಲ್ಗೇಟ್ ಖಾಲಿ ಆಗಿರೋ ತಕ್ಷಣ ಎಸ್ದು ಬಿಡ್ತಾರೆ ಎಲ್ಲರೂ. ನೋಡಿ, ನಾನು ಇದನ್ನು ಸೀಸರಲ್ಲಿ ಕಟ್ ಮಾಡ್ಕೊತೀನಿ. 2 ಭಾಗ ಮಾಡ್ಕೊಂಡು ಬ್ರಷ್ನ ಒಳಗಡೆ ಹಾಕ್ಕೊಂಡು 3 ದಿವಸ ಉಜ್ಕೋಬೋದು. ನಾವು ಆವಾಗ ಹಂಗೆ ಕ್ಲೋಸ್ ಮಾಡಿ ಮತ್ತೆ ಇಡೋದು, ಮತ್ತು ನಾಳೆಗೆ ತೊಗೊಂಡು ಮತ್ತೆ ಉಜ್ಕೋತಾ ಇದ್ವಿ. ನೋಡಿ ಎಷ್ಟು ಪೇಸ್ಟ್ ಇದೆ ಅದರೊಳಗಡೆ ಅಂತ. ಇವಾಗೆಲ್ಲ ಚೂರು ಇದ್ರೇ ಸಾಕು, ಅದರೊಳಗೆ ಇಲ್ಲ ಅಂದ್ಕೊಂಡು ಇನ್ನೂ ಎಷ್ಟು ಇದ್ದಾಗ ಎಸ್ದು ಬಿಡ್ತಾರೆ. ನೋಡಿ, 2 ದಿವಸ ಯೂಸ್ ಮಾಡ್ಬೋದು. ಅದಕ್ಕೇ ಈ ಥರ ನೀವು ಪೇಸ್ಟ್ ಆದರೂ ಓಕೆ, ಇಲ್ಲ ಕ್ರೀಮ್ ಆದರೂ ಅಷ್ಟೇ, ಯಾವುದಾದ್ರೂ ಪರವಾಗಿಲ್ಲ. ನೀವು ಈ ಥರ ಓಪನ್ ಮಾಡಿಬಿಟ್ಟು ನಾವು 2 ದಿವಸ 3 ದಿವಸ ನಾವು ಯೂಸ್ ಮಾಡ್ಕೋಬೋದು. ಆವಾಗ ನಮಗೂ ಸೇವ್ ಆಗುತ್ತೆ, ಮನಿನೂ ಸೇವ್ ಆಗುತ್ತೆ. ನೋಡಿ, ಸ್ಟೆಪ್ 6 ಇದು ಅಕ್ಕಿ. ಓಕೆನಾ? ಯಾವುದಾದ್ರೂ ಅಕ್ಕಿನ ಅಷ್ಟೇ, ರೇಷನ್ ಅಕ್ಕಿ, ಸೊಸೈಟಿ ಅಕ್ಕಿ, ಯಾವ ಅಕ್ಕಿ ಆದರೂ ಪರವಾಗಿಲ್ಲ. ನೀವು ಹುಳ ಆಗಬಾರ್ದು, ಮತ್ತು ಆಮೇಲೆ ಚಿಟ್ಟೆ ಥರ ಬರುತ್ತಲ್ಲ ಆ ಥರ ಎಲ್ಲ ಆಗಬಾರ್ದು ಅಂದರೆ ನೀವು ಒಂದು ಗೆಡ್ಡೆ ಈರುಳ್ಳಿನ ಇದ್ರ ಮಧ್ಯದಲ್ಲಿ ಅಕ್ಕಿ ಒಳಗಾಗಲಿ ಹಸಿಟ್ಟೊಳಗಾಗಲಿ ಎದ್ರೊಳಗಾಗಲಾದ್ರೂ ಪರವಾಗಿಲ್ಲ, ನೀವು ಇಟ್ಟೋದ್ರಿಂದ ಹುಳ ಚಿಟ್ಟೆ ಥರದ್ದು ಮಾಲ್ಗಟ್ಟೋದು ಒಂಥರ ಶೆಲ್ಬೆ ಥರ ಆಗುತ್ತೆ, ಆ ಥರ ಎಲ್ಲ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಈ ಥರ ನೀವು ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಸ್ಟೆಪ್ 7 ನೋಡಿ, ಇದು ಶಿರಪ್ಪು. ಇವಾಗ ಬಾಟಲ್ ಶಿರಪ್ಗಳು ಬರುತ್ತಲ್ಲ, ನೀವು ಇವಾಗ ಒಂದು ವೀಕ್ ಆಗಿದೆ, ಅದನ್ನು ಯೂಸ್ ಮಾಡಿಬಿಟ್ಟಿರ್ತೀರ, ಎಸಿಬಾರ್ದು. ಅದನ್ನು ನಮಗೆ ಗೊತ್ತಿರ್ತಾರೆ, ನಮಗೆ ಈ ಥರ ಯೂಸ್ ಮಾಡ್ಬೇಕಂತ ತಿಳ್ಕೊಂಡಿರೋದಿಲ್ಲ. ನೋಡಿ, ನಾನಿವಾಗ ಇದು ಬಾಟಲ್ಲಿ ತುಂಬ ದಿವಸ ಆಗಿದೆ. ನೀವು ಬಾಟಲು ಓಪನ್ ಮಾಡಿದ್ದೀರಾ, ಅದರೊಳಗೆಲ್ಲ ಪವರೆಲ್ಲ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಅದನ್ನು ಎಸೆಯೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಗಿಡಗಳಿಗಿರುತ್ತಲ್ಲ, ಒಂದು ಮುಚ್ಚುಳ್ಕದಷ್ಟು ಜಾಸ್ತಿನೂ ಹಾಕ್ಬಾರ್ದು, ಇದೆ ಅಂದ್ಬಿಟ್ಟು ಸುರಿಬಾರ್ದು. ಸ್ವಲ್ಪ ಒಂದು ಮುಚ್ಚುಳ್ಕದಷ್ಟು ನಾವು ಗಿಡಗಳಿಗೆ ಹಾಕೋದ್ರಿಂದ ಅದರಿಂದ ಅದರಲ್ಲಿರುತ್ತಲ್ಲ ಪ್ರೋಟೀನ್ ಅದೆಲ್ಲ ಗಿಡಕ್ಕೂ ಹೋಗುತ್ತೆ. ಅದ್ರ ಮೇಲೆ ನೀರು ಹಾಕಿ. ಓಕೆನಾ? ಚೆನ್ನಾಗಿರುತ್ತೆ ಮಾತ್ರ. ನೆಕ್ಸ್ಟ್ ಸ್ಟೆಪ್ 8 ನೋಡಿ, ಇದು ಕೂಮ್ಗಳು. ಬಾಚಣಿಕೆ ಎಲ್ಲ ನಿಮಗೆ ಗಲೀಜಾಗಿರುತ್ತೆ, ಎತ್ತರ ವಾಶ್ ಮಾಡಬೇಕಂದ್ರೆ ಒಂದೇ ಒಂದು ಸೆಕೆಂಡಿಗೆ ನಾನು ವಾಶ್ ಮಾಡಿ ತೋರಿಸ್ತೀನಿ. ಎಷ್ಟು ಕ್ವಿಕ್ಕಾಗಿ, ಎಷ್ಟು ಗಲೀಜಿದ್ರೂ ಎಷ್ಟು ಬೇಗ ಹೋಗುತ್ತೆ ಗೊತ್ತಾ. ನಿಮಗೆ ಗೊತ್ತಿರಲ್ಲ ಅಂದ್ಕೊಂಡು, ಗೊತ್ತಿಲ್ದಿರೋರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ನಾವು ಈ ಥರ ಒಂದು ಬಟ್ಟೆ ಉಜ್ಜೋ ಬ್ರಷ್ ಮತ್ತು ಸೋಪ್ ತೊಗೊಳ್ಳಿ, ಯಾವ ಸೋಪ್ ಆದರೂ ಓಕೆ. ಆವಾಗ ನಾವು ಕೂಮ್ನ ಫಸ್ಟ್ ನಾವು ಇದು ಮಾಡ್ಕೋಬೇಕು, ಕ್ಲೀನಾಗಿ ವಾಶ್ ಮಾಡ್ಕೊಂಡು ಸೋಪ್ ಹಚ್ಕೋಬೇಕು. ಒಂದು ಸ್ವಲ್ಪ ಮೇಲ್ಗಡೆ ಸೋಪ್ ಹಚ್ಕೊಳ್ಳಿ. ಬಟ್ಟೆ ಉಜ್ಜೋ ಬ್ರಷ್ ಇರುತ್ತಲ್ಲ, ಬಟ್ಟೆ ಉಜ್ಜೋ ಬ್ರಷಲ್ಲಿ ನಾವು ಅದು ಅಲ್ಲಿರುತ್ತಲ್ಲ ಅದ್ರದ್ದು ಬಟ್ಟೆ ಉಜ್ಜೋ ಬ್ರಷಲ್ಲಿ ಹಲ್ಲುಗಳ್ನ ಕ್ಲೀನಾಗಿ ಉಜ್ಬೇಕು. ನೋಡಿ, ಒಂದು ಸೆಕೆಂಡಿಗೆ ಎಷ್ಟು ಬೇಗ ಹೋಗುತ್ತೆ ಅಂದರೆ, ನೀವು ಎಷ್ಟೇ ಕೊಳೆಯಿದ್ರೂ ಪರವಾಗಿಲ್ಲ. ಚಿಕ್ಕ ಬಾಚಣಿಕೆ ಬರುತ್ತಲ್ಲ, ಏಂಬ್ರ ಬಾಚಣಿಕೆ ಬರುತ್ತಲ್ಲ ವೈಟ್ ಕಲರ್, ಅದನ್ನು ಅಷ್ಟೇ ಇದೇ ಥರ ವಾಶ್ ಮಾಡ್ಕೊಳ್ಳಿ. ಎಷ್ಟು ಗಲೀಜಿದ್ರೂ
ಫುಲ್ಲು ವಾಶ್ ಆಗಿ ಎಷ್ಟು ಪಳ ಅಂತ ಅನ್ನತ್ತೆ ನೋಡಿ. ಒಂದು ಸೆಕೆಂಡಿಗೆ ಹೋಗ್ಬಿಡುತ್ತೆ ಎಲ್ಲ ಇದು ತುಂಬ ಗಲೀಜಾಗಿರೋ ಕೂಮಲ್ಲಿ ನಾವು ತಲೆ ಬಾಚ್ಕೋಬಾರ್ದು. ಈ ಥರ ನಾವು ವಾಶ್ ಮಾಡಿ ಇಟ್ಕೊಳ್ಳೋದ್ರೆ ಚೆನ್ನಾಗೂ ಇರುತ್ತೆ ನೋಡಿ. ಸ್ಟೆಪ್ 9 ಇದು ಟೀ ಪುಡಿ ಸೊಪ್ಪು. ಇದು ಟೀ ಪುಡಿ ನಾವು ಇವಾಗ ಟೀ ಮಾಡಿರ್ತೀರ, ಆ ಸೊಪ್ಪನ್ನ ನಾವು ಡಸ್ಟ್ಬಿನ್ಗೆ ಹಾಕ್ತೀವಿ. ಆ ಥರ ಮಾಡೋದು ಅದ್ರ ಬದಲು ನಾವು ಇದು ಮನಿ ಪ್ಲ್ಯಾಂಟಿಗೆ ಮಾತ್ರ ಹಾಕಿ ಓಕೆನಾ, ಬೇರೆ ಪ್ಲ್ಯಾಂಟ್ಸಿಗೆಲ್ಲ ಹಾಕಬೇಡಿ. ಮನಿ ಪ್ಲ್ಯಾಂಟಿಗೆ ಮಣ್ಣನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ಅದ್ರ ಮಧ್ಯದಲ್ಲಿ ನೀವು ಆ ಟೀ ಸೊಪ್ಪನ್ನ ಹಾಕಿ. ಅದರಿಂದ ಮನಿ ಪ್ಲ್ಯಾಂಟಿಗೂ ಗ್ರೋತ್ ಆಗುತ್ತೆ, ಅದಕ್ಕೂ ಚೆನ್ನಾಗಿರುತ್ತೆ, ಪ್ರೋಟೀನ್ ಇರುತ್ತೆ. ಅದಕ್ಕೋಸ್ಕರ ನಾನು ಅದೇ ಥರ ಯೂಸ್ ಮಾಡ್ತೀನಿ. ಇವಾಗ ಸ್ಟೆಪ್ 10 ಇದು ನೋಡಿ ಸೀಸರ್ ಅಂತೀನಿ, ಚಾಕು ಇವಾಗ ಮಂಡಾಗಿರುತ್ತೆ ಅಂದರೆ ಶಾರ್ಪ್ ಇರೋದಿಲ್ಲ. ಆವಾಗ ನೀವೇನು ಮಾಡಬೇಕು, ಪಿಂಗಾಣಿದು ಇದು ಬರುತ್ತಲ್ಲ ಕಾಫಿ ಲೋಟದಲ್ಲಿ ನೀವು 2 ಸಲ ಈ ಥರ ಶಾರ್ಪ್ ಮಾಡ್ಕೊಳ್ಳಿ. ಒಂದು 2 ಸಲ ಶಾರ್ಪ್ ಮಾಡಿದ್ರೆ ಸಾಕು, ಫುಲ್ಲು ಶಾರ್ಪ್ ಆಗುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ, ಕೈನ ಕ್ಲೀನಾಗಿ ಒಂದು 2 ಸಲ ಕ್ಲೀನಾಗೆ ಮಸಿಬೇಕು, ಒಂಥರ ಇದು ಥರ ಮಾಡ್ಕೋಬೇಕು. ಅವಾಗ ಫುಲ್ಲು ಶಾರ್ಪ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ನೀವು ಅಲ್ಲೇ ಇಟ್ಕೊಳ್ಳಿ, ಈ ಥರ ಶಾರ್ಪ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಇದಾಗುತ್ತೆ ಗೊತ್ತಾ, ಶಾರ್ಪ್ ಆಗುತ್ತೆ. ಈ ಥರ ಸ್ಟೆಪ್ 11 ಓಕೆನಾ. ಇವಾಗ ಜಾರು ಇವಾಗ ಹಳೇದು ಅಂದ್ಕೊಳ್ಳಿ, ಮಿಕ್ಸಿ ಜಾರು. ಅದು ನಿಮಗೆ ಕ್ಲೀನಾಗಿ ಮಸಾಲೆ ರುಬ್ತಾ ಇರಲ್ಲ, ಸಣ್ಣಕ್ಕೆ ಹಾಕ್ತಾನೆ ಇರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಒಂದು 2-3 ಸ್ಪೂನು ದಪ್ಪ ಉಪ್ಪು ಬರುತ್ತಲ್ಲ, ಕಲ್ಲುಪ್ಪನ್ನ ನೀವು ಹಾಕ್ಬಿಟ್ಟು ಒಂದು 2 ಸಲ ಮಿಕ್ಸಿನ ಗ್ರೈಂಡ್ ಮಾಡ್ಕೋಬೇಕು. ಆವಾಗ ನಿಮಗೆ ಇದರೊಳಗಿಂದ 2 ಬೆನಿಫಿಟ್ ಏನು ಗೊತ್ತಾ, ಮಿಕ್ಸಿ ಜಾರೂ ಅಲ್ಲೂ ಶಾರ್ಪ್ ಆಗುತ್ತೆ, ಅದರಿಂದ ನಮಗೆ ಸಣ್ಣ ಉಪ್ಪು ತಯಾರಾಗುತ್ತೆ ನೋಡಿ. ಇವಾಗ ಸಣ್ಣ ಉಪ್ಪು ಆಯಿತಾ, ಇದನ್ನು ನಾವು ಒಂದು ಸ್ಟೋರ್ ಮಾಡ್ಕೋಬೋದು. ಇವಾಗ ನೀವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಜಾರು ಶಾರ್ಪ್ ಆಗುತ್ತೆ, ಮನೆಗೂ ಸಣ್ಣ ಉಪ್ಪು ಸಾಲ್ಟ್ ಆಗುತ್ತೆ ಓಕೆನಾ. ನೋಡಿ ಈ ಥರ 2 in 1 ಥರ ಎರಡಿಂದ ಬೆನಿಫಿಟ್ ಇರುತ್ತೆ ನೋಡಿ. ಈ ಥರ ಸಣ್ಣ ಉಪ್ಪನ್ನ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು, ಇದರಿಂದ ನಮಗೆ ಇದು ಜಾರೂ ಶಾರ್ಪ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಓಕೆನಾ. ಥ್ಯಾಂಕ್ ಯು ಫ್ರೆಂಡ್.